ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ UPSC ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಇಲ್ಲ ಮಾಡೋರಿದ್ದೀರಾ, ಅವರಿಗೆಲ್ಲ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಅದು ಏನಂದ್ರೆ ಫ್ರೀ UPSC ಕೋಚಿಂಗ್ ನಿಮಗೆ ಕೊಡ್ತಾ ಇದ್ದಾರೆ. ಅದು ವಸತಿ ಊಟದ ಜೊತೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇದು ನೀವೇನಾದ್ರೂ ಹೊರಗಡೆ ಪ್ರೈವೇಟ್ ಅಲ್ಲಿ ಕೋಚಿಂಗ್ ಅನ್ನ ತಗೊಳಕ್ ಹೋದ್ರೆ ಜಾಸ್ತಿ ಹೇಳ್ತಾರೆ ದುಡ್ಡು ಅಮೌಂಟ್. ಇಷ್ಟೊಂದು ಜಾಸ್ತಿ ಹೇಳ್ತಾರೆ ಅಂದ್ರೆ ನಿಮ್ಗೆ ಅಫೋರ್ಡ್ ಮಾಡಕ್ ಆಗಲ್ಲ. ಕೆಲವೊಬ್ರಿಗೆ ಅಷ್ಟೊಂದು ಅಮೌಂಟ್ ಅಫೋರ್ಡ್ ಮಾಡಕ್ ಆಗ್ದೇನೆ ಮನೆಯಲ್ಲೇ ಕೂತ್ಕೊಂಡು UPSC ಪ್ರಿಪರೇಷನ್ ಮಾಡ್ತಾ ಇದ್ರ ಅವ್ರಿಗೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಇದಕ್ಕೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ನಿಮ್ಗೆ ಎಲಿಜಿಬಿಲಿಟಿ ಏನೇನ್ ಬೇಕು, ಮತ್ತೆ ನೀವು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು, ಮತ್ತೆ ಇದೆಲ್ಲ ಡೀಟೇಲ್ಸ್ ನನ್ನ ವಿಡಿಯೋದಲ್ಲಿ ನಾನು ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಏನಕ್ಕಪ್ಪ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ನಾವು ಯಾವುದೇ ತರ ಗೌರ್ಮೆಂಟ್ ಬಗ್ಗೆ ಅಪ್ಲಿಕೇಶನ್ ಆಗ್ಲಿ, ಜಾಬ್ ಆಗ್ಲಿ, ಏನೇ ಆಗ್ಲಿ ಎಲ್ಲಾ ತರದ್ದು ಡೀಟೇಲ್ ಆಗಿ ಎಲ್ಲ ಡೀಟೇಲ್ಸ್ ಕೊಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ನೋಡೋಣ ಏನೇನಿದೆ ಅಂತ. PDF ಅನ್ನು ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ನೀವು, ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಇದೆ ನೋಡಿ. ಇಲ್ಲಿ ನೋಡ್ಬೋದು ಪ್ರಕಟಣೆ ಬಂದು 2026-27ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ UPSC ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿಯ ಉಚಿತ ಊಟ ಹಾಗೂ ಉಚಿತ ವಸತಿಯೊಂದಿಗೆ ನೀಡಲು ರಾಜ್ಯ ಹಿಂದುಳಿದ ವರ್ಗ ಪ್ರವರ್ಗ 1, 2A, 3A ಹಾಗೂ 3B ಗಳಿಗೆ ಸೇರಿದ ಅರ್ಹ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 3/8/2026 ಆಗಿರುತ್ತೆ. ಇಲ್ಲಿ ನಿಮ್ದು ಅರ್ಹತೆ ಮತ್ತು ಸೂಚನೆಗಳು ಅಂದ್ರೆ ನಿಮ್ದು ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದಾದ್ರೂ ಒಂದು ಪದವಿ ಪಡೆದಿರಬೇಕು. ನೀವು ಯಾವುದಾದ್ರೂ ಸ್ಟ್ರೀಮಿಂದ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯ ಅಂದ್ರೆ ಯಾವುದಾದ್ರೂ ಯೂನಿವರ್ಸಿಟಿಲಿಂದ, ಕರ್ನಾಟಕ ಯೂನಿವರ್ಸಿಟಿಲಿಂದ ನೀವು ಒಂದು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದು ಪಡೆದಿರಬೇಕು. ನೀವು ಯಾವ ಸ್ಟ್ರೀಮಿಂದ ಪಡೆದಿದ್ರು ಅದೇನು ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ನಿಮ್ದು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ. ಅಭ್ಯರ್ಥಿಯು ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಅಥವಾ 3Bಗೆ ಸೇರಿರಬೇಕು. ಇಲ್ಲಿ ಬಂದು ನೀವು ಕ್ಯಾಟಗರಿ ಬಂದು ನಿಮ್ದು ಪ್ರವರ್ಗ 1, 2A ಮತ್ತೆ 3A ಮತ್ತೆ 2A, 3A ಅಥವಾ 3Bಗೆ ಸೇರಿರಬೇಕು ಅಂತ. ಇದು ಕ್ಯಾಟಗರಿ ಯಾವ್ದಾವ್ದು ಇರಬೇಕು ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಅಂತ ಹೇಳಿದ್ದಾರೆ. ಮತ್ತೆ ನೆಕ್ಸ್ಟ್ ಒನ್ ಬಂದು ಅಭ್ಯರ್ಥಿಯು ಮತ್ತು ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಮಿತಿ ರೂಪಾಯಿ 5 ಲಕ್ಷ ಒಳಗಿರಬೇಕು. ಅಂದ್ರೆ ನಿಮ್ದು ವಾರ್ಷಿಕ ಆದಾಯ ಬಂದು ನಿಮ್ದು ಇನ್ಕಮ್ ಕಾಸ್ಟ್ ಅಲ್ಲಿ ಇರುತ್ತೆ. ಅಲ್ಲಿ ನೀವು ನೋಡ್ಬೋದು ನಿಮ್ದು ವಾರ್ಷಿಕ ಆದಾಯ ಬಂದು 5 ಲಕ್ಷ ಏನಿದೆಯಲ್ಲ ಅದ್ರ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಅದರೊಳಗೆ ಇದ್ರೆ ಅಷ್ಟೇ ನೀವು ಈ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ನೆಕ್ಸ್ಟ್ ಒನ್ ಬಂದು ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅವರು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಪ್ರವರ್ಗ ಹಾಗೂ ನೇಮಕಾತಿ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅಂದ್ರೆ ನಿಮ್ಗೆ ಇವಾಗ ಎಕ್ಸಾಮ್ ಏನ್ ಬರೀತಿರಲ್ಲ, KE ಕಡೆಯಿಂದ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೋತೀರಾ, ಮತ್ತೆ ನಿಮ್ದು ಯಾವ್ದು ಕ್ಯಾಟಗರಿ ಬರುತ್ತೆ, ನಿಮ್ದು ಕಾಸ್ಟ್ ಯಾವ್ದು ಬರುತ್ತೆ, ಅದರ ಬೇಸಿಸ್ ಮೇಲೆ ಅವ್ರು ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂತಾರೆ. ಇಲ್ಲಿ ಬಂದು ಪರೀಕ್ಷಾ ಕೇಂದ್ರಗಳು ದಿನಾಂಕ ಮತ್ತು ಸಮಯವನ್ನು ನಂತರದ ದಿನಗಳಲ್ಲಿ ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇದು ಏನ್ ಎಕ್ಸಾಮ್ ಡೇಟ್ ಇದೆ ಮತ್ತೆ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಆಮೇಲೆ ಅಂದ್ರೆ ನಂತರ ವೆಬ್ಸೈಟ್ ನಲ್ಲಿ ಹಾಕಿರ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಪರೀಕ್ಷಾ ಪೂರ್ವ ತರಬೇತಿ ಆಗಿರುವ ಅಭ್ಯರ್ಥಿಗಳು ಇಲಾಖೆಯಿಂದ ಉಚಿತ ಊಟ ಹಾಗೂ ವಸತಿಯೊಂದಿಗೆ ತರಬೇತಿಯನ್ನು ನೀಡುವ ಹಿನ್ನೆಲೆಯಲ್ಲಿ ಯಾವುದೇ ತರಬೇತಿ ಭತ್ಯೆಯನ್ನು ನೀಡಲಾಗುವುದಿಲ್ಲ. ಅಂದ್ರೆ ಅಲ್ಲಿ ತರಬೇತಿ ನಡೆಯುವಾಗ ನಿಮ್ದು ಯಾವುದೇ ತರ ಅಮೌಂಟ್ ಅವರು ಕೊಡೋದಿಲ್ಲ. ಮತ್ತೆ ನಿಮ್ಗೆ ಬರೀ ಫ್ರೀ ಕೋಚಿಂಗು ಮತ್ತೆ ಊಟ ವಸತಿ ಎಲ್ಲ ಫ್ರೀ ಆಗಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಈ ಅರ್ಜಿಯನ್ನ ನೀವು ಯಾವ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಗೌರ್ಮೆಂಟ್ ಇಂದ ಇರುತ್ತಲ್ಲ ಅದರಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಬಂದ್ಬಿಟ್ಟು ನೀವು ಸಹಾಯವಾಣಿ ಕಾಲ್ ಮಾಡಿ ಇಲ್ಲಿ ಕೇಳಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಸಹಾಯವಾಣಿ ನಂಬರ್ ಅನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕಾಲ್ ಮಾಡಿ ಕೇಳಬಹುದು. ಕೆಳಗಡೆ ಬಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಆಯಾ ಇಲಾಖೆಯಿಂದ ತರಬೇತಿ ನೀಡುತ್ತಿರುವ ಕಾರಣ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಈ ಯೋಜನೆ ಬಗ್ಗೆ ಮಾಹಿತಿ ಸಂಪರ್ಕಿಸಬಹುದು. ನೀವೇನಾದ್ರೂ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ನೀವು ಕಾಲ್ ಮಾಡಿ ಇದರ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೋಬಹುದು. ನೆಕ್ಸ್ಟ್ ಒಂದು ಬಂದು UPSC ನಾಗರಿಕ ಸೇವಾ ಪರೀಕ್ಷೆಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2026-27ನೇ ಸಾಲಿನ ಉಚಿತ ಊಟ ಹಾಗೂ ಉಚಿತ ವಸತಿಯೊಂದಿಗೆ ನಿಮ್ಗೆ ನೀಡುತ್ತದೆ. ಅಂದ್ರೆ ಅಲ್ಲಿ ಹೇಳಿದ್ನಲ್ಲ ಆಲ್ರೆಡಿ ಉಚಿತ ಊಟ, ಉಚಿತ ವಸತಿ ಮತ್ತೆ ನಿಮ್ದು ಕ್ಯಾಟಗರಿ ಯಾವ್ದಿರುತ್ತೆ ಅದರ ಮುಖಾಂತರ ಇದಕ್ಕೆ ಅರ್ಜಿಯನ್ನ ಹಾಕ್ಬೋದು ಆನ್ಲೈನ್ ಮುಖಾಂತರ ಅಂತ ಅದ್ರ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಮತ್ತೆ ನೆಕ್ಸ್ಟ್ ಒನ್ ಬಂದು
ಈ ಹಿಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವ ತರಬೇತಿ ಪಡೆದಿದ್ದರಲ್ಲಿ ಅಂತಹ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಮತ್ತು ತರಬೇತಿ ಪಡೆಯಲು ಅರ್ಹರಿರುವುದಿಲ್ಲ. ಅಂದರೆ ನೀವು ಹಿಂದೆ ಯಾವುದಾದ್ರೂ ಎಕ್ಸಾಮಲ್ಲಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಭಾಗವಹಿಸಿ ಅಲ್ಲಿ ಏನಾದರೂ ನೀವು ಇದಾಗಿದ್ದರೆ ಅಲ್ಲಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕುವಾಗಿಲ್ಲ, ಇದಕ್ಕೆ ನೀವು ಕ್ವಾಲಿಫೈ ಆಗಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಬಂದು ಕೇಂದ್ರ ರಾಜ್ಯ ಸರ್ಕಾರ ಅನುದಾನಿತ ಸಂಸ್ಥೆಯ ಸಾರ್ವಜನಿಕ ವಲಯಕ್ಕೆ ಒಳಪಟ್ಟ ಸಂಸ್ಥೆಗಳಲ್ಲಿ ನೌಕರರು ಸದರಿ ಕಾರ್ಯಕ್ರಮದಡಿ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಅಂದರೆ ನೀವೇನಾದರೂ ಗೋರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕುವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಬಂದು ತರಬೇತಿ ಅವಧಿ. ಅಂದರೆ ನೀವು ಇವಾಗ ನಿಮ್ಮದು ಕೋಚಿಂಗ್ ಮೇಲೆ ಸೆಲೆಕ್ಟ್ ಆದ ನಂತರ ನೀವು ಅಪ್ಲಿಕೇಶನ್ ಆಗಿ ಎಲ್ಲ ಸೆಲೆಕ್ಷನ್ ಆದ ನಂತರ ಎಷ್ಟು ಟೈಮ್ ಇರುತ್ತೆ ನಿಮ್ಮ ಹತ್ರ ಅಂತ ಹೇಳಿದ್ದಾರೆ. UPSC ನಾಗರಿಕ ಸೇವೆ ಪೂರ್ವಭಾವಿ ಮತ್ತು ಪರೀಕ್ಷೆ ಅಂತ ಹೇಳಿದ್ದಾರೆ. ಇದು 7 ರಿಂದ 9 ತಿಂಗಳು ತರಬೇತಿ ಅವಧಿ ಇರುತ್ತೆ. ಇಲ್ಲ ನಿಗದಿತ ಅರ್ಹತೆ ಮತ್ತು ವಯೋಮಿತಿ ಅಂದರೆ ನಿಮ್ಮದು ಅರ್ಹತೆ ಮತ್ತು ನಿಮ್ಮದು ಕ್ವಾಲಿಫಿಕೇಶನ್ ಮತ್ತು ನಿಮ್ಮದು ಏಜ್ ಲಿಮಿಟೇಷನ್ ಎಷ್ಟಿರುತ್ತೆ ಅಂತ ಅದ್ರ ಬಗ್ಗೆ ಹೇಳಿದ್ದಾರೆ. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು. ನೀವು ಒಂದು ಕರ್ನಾಟಕ ರಾಜ್ಯದಲ್ಲಿ ನೀವು ಖಾಯಂ ನಿವಾಸಿಯಾಗಿರಬೇಕು. ನೆಕ್ಸ್ಟ್ ಒಂದು ಬಂದು ವಿದ್ಯಾ ಅರ್ಹತೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು. ನೀವು ಯಾವುದೇ ಸ್ಟ್ರೀಮ್ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಗ್ರಾಜ್ಯುಯೇಷನ್ ಪಡೆದಿರಬೇಕು. ಮತ್ತು ನೆಕ್ಸ್ಟ್ ಒಂದು ತರಬೇತಿ ಅರ್ಜಿ ಸಲ್ಲಿಸುವ ನಿಗದಿತ ವಯೋಮಿತಿ ಕನಿಷ್ಠ 21 ವರ್ಷ ಹಾಗೂ ಗರಿಷ್ಠ 31 ವರ್ಷದ ಒಳಗಡೆ ಇರಬೇಕು. ಇದು ಬಂದು ನೀವು ಅಂದರೆ ಮಿನಿಮಮ್ ಏಜ್ ನಿಮ್ಮದು 21 ಆಗಿರಬೇಕು, ಮ್ಯಾಕ್ಸಿಮಮ್ 31 ಆಗಿರಬೇಕು. ಇಲ್ಲಿ ಬಂದು ಅಭ್ಯರ್ಥಿಯು ಪಾಸ್ಪೋರ್ಟ್ ಅಳತೆ ಇತ್ತೀಚಿನ ಭಾವಚಿತ್ರ ಫೋಟೋ JPG ಅಥವಾ JPEG ಅಂತ ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೀವು JPG ಫಾರ್ಮೆಟಲ್ಲೇ ಇದನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು. ಅದು 5 MB ಒಳಗಡೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಒನ್ ಬಂದು ಅಪ್ಲೋಡ್ ಮಾಡಬೇಕಾದ ಪ್ರಮುಖ ದಾಖಲೆ. ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಇದಕ್ಕೆ ಅಪ್ಲೋಡ್ ಮಾಡಬೇಕಾದ್ರೆ SSLC ಮಾರ್ಕ್ಸ್ ಕಾರ್ಡ್ ಬೇಕು, ಅಭ್ಯರ್ಥಿ ಜಾತಿ ಪ್ರಮಾಣ ಪತ್ರ ಅಂದರೆ ನೀವು ಇನ್ಕಮ್ ಕಾಸ್ಟ್ ಇರಬೇಕು ನಿಮ್ಮದು, ಮತ್ತು ಘಟಸ್ಫೋತಿ ಪ್ರಮಾಣ ಪತ್ರ ಅಂದರೆ ನೀವು ಏನು ಓದಿರ್ತೀರಲ್ಲ ಪ್ರಿವಿಷನ್ ಡಿಗ್ರಿ ಏನಿರುತ್ತಲ್ಲ ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟ್ ಒಂದು ಬಂದು ಸಾಮಾನ್ಯ ಪರೀಕ್ಷೆ ಮತ್ತು ಆಯ್ಕೆಯ ವಿಧಾನ. ನೀವು ಏನು ಎಕ್ಸಾಮ್ ಇರುತ್ತಲ್ಲ ಎಕ್ಸಾಮಲ್ಲಿ ನೀವು ಎಷ್ಟು ಅಂಕ ಬರುತ್ತೆ ಅದರಲ್ಲಿ ನೀವು ಹೇಗೆ ಬರೀಬೇಕು ಅದರ ಬಗ್ಗೆ ಎಲ್ಲಾನು ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೋಬೋದು. ಒಂದು ಬಾರಿ ಓದ್ಕೊಂಡು ಇದಕ್ಕೆ ಹೇಗೆ ನೀವು ಅಪ್ಲೈ ಮಾಡ್ಬೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ವಿಡಿಯೋ ಬೇಕಾದಲ್ಲಿ ನಮಗೆ ಕಮೆಂಟಲ್ಲಿ ಅಪ್ಲಿಕೇಶನ್ ಅಂತ ಕಮೆಂಟ್ ಮಾಡಿ, ನಾವು ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿಕೊಡ್ತೀವಿ. ಏನೇನಿದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಇದಕ್ಕೆ ನೀವು UPSC ಫ್ರೀ ಕೋಚಿಂಗ್ ಏನಿದೆ ಅಲ್ಲ ಅದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಹೇಗೆ ಅಪ್ಲೈ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೆ ಏನಾದರೂ ಹೇಗೆ ಅಪ್ಲೈ ಮಾಡೋದು ಅಂತ ಇದ್ರ ಬಗ್ಗೆ ವಿಡಿಯೋ ಬೇಕಾದಲ್ಲಿ ನಮಗೆ ಕಮೆಂಟಲ್ಲಿ ಹೋಗಿ ಅಪ್ಲಿಕೇಶನ್ ಅಂತ ಕಮೆಂಟ್ ಮಾಡಿ, ನಾನು ಹೇಗೆ ಅಪ್ಲೈ ಮಾಡೋದು ಅಂತ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇದೇ ಥರ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.